ಹೇ ಭಲೆ ಭಲೆ ಏ ಭಲೆ ಭಲೆ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಇದೊಂದು ಸಾರ್ಥಕ ಸಿಕ್ತಪ್ಪ. ಚಾನಲ್ ಅಂತೂ ಕ್ರಿಯೇಟ್ ಮಾಡಿ ಎಲ್ಲರೂ ಅಮ್ಮು ಪುಟ್ಟ ಕಾಮಿಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏ ಬೇಡ 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 ಹಿಂಗೆ ಹೇಳೋದು ಬೇಡ. ನನ್ನ ವಿಡಿಯೋಗಳು ಇಷ್ಟ ಆದರೆ ಅವರ ಲೈಕು ಶೇರು ಕಮೆಂಟು ಎಲ್ಲ ಮಾಡ್ತಾರೆ, ಸಬ್ಸ್ಕ್ರೈಬ್ ಅಂತೂ ಮಾಡ್ತಾರೆ. ಇಷ್ಟ ಆಗಿದ್ರೆ ಅಷ್ಟೇ. ನಾನು ಚಲೋ ತಂಗೆ ವಿಡಿಯೋ ಮಾಡಿ ಹಾಕಬೇಕು. ಇವತ್ತು ಫಸ್ಟ್ನೇ ವಿಡಿಯೋ ಹಾಕ್ತೀನಿ. ಅಮ್ಮ ಪ್ರಿಯಾ ಏನು ಮಾಡಕತ್ತಿ ತಂಗಿ? ಹತ್ತೀವಿ ಸ್ವಲ್ಪ ಸಕೋಸ್ ಮಾತಾಡ್ರಿ, ನಾ ವಿಡಿಯೋ ಮಾಡಕತ್ತೀನಿ. ಹೌದಾ, ನೀನು ರೂಮ್ನಾಗ ಕುತ್ಕೊಂಡು ವಿಡಿಯೋ ಮಾಡಬೇಕಲ್ಲ, ಹೆಂಗದ ಕೆಲಸ ಎಲ್ಲ ಆಗೈತಲ್ಲ, ಅದಕ್ಕೆ ಮನೆ ರೂಮ್ನಾಗ ಕುತ್ಕೊಂಡು ಮಾಡಬೇಕಲ್ಲ. ಅಲ್ಲಿ ಪ್ರೀತಮ್ ಇದ್ದ ಅದೆಲ್ಲ ಕರೀರಿ. ಅದ್ರ ಅವರು ಮಕ್ಕೊಂಡಾರ ತಂದ್ರೆ ನಾ ಮಾತಾಡೋದನ್ನು ಸಪ್ಲಾಕೈತದ ಅಂದ. ಇಲ್ಲಿ ಅಡುಗೆ ಮನೆಯಾಗ ಯಾರಿಲ್ಲಲ್ಲ, ಅದಕ್ಕೆ ಬಂದು ಇಲ್ಲಿ ಇಟ್ಕೊಂಡು ಮಾಡ್ಲಾಕತ್ತೀನಿ. ಹೆಂಗಂದ್ರೆ ಎಲ್ಲ ಕೆಲಸ ಮಾಡೀನಿ, ನಿಮಗೂ ಊಟ ಆಗೈತಿ, ಗುಳಿಗೆ ಶುಗರ್ ಗುಳಿಗೆ ತೊಗೊಂಡಿರಿ, ಎಲ್ಲ ಆಗೈತಿ. ಅದಕ್ಕೆ ಇಲ್ಲಿ ಇಟ್ಕೊಂಡು ಮಾಡ್ಲಾಕತ್ತೀನಿ. ಏನು ಪ್ರಾಬ್ಲಮ್ ಆಕೈತಿ ಏನ್ರಿ ನಿಮ್ಗೆ? ನಿಮ್ಗೇನ್ರ ಕೇಳಿಸ್ಲಾತಿತ್ತು? ಹೌದವಾ, ಕೇಳಿಸ್ಲಾಕತ್ತಿತ್ತು. ಅದಕ್ಕೆ ಏನು ಮಾತಾಡ್ತಾಳೆ ಕೇಳ್ತ ಬನ್ನಿ. ನಾನು ನೀನು ಏನು ಮಾತಾಡತ್ತಿ ಕೇಳಿಸ್ಕೊಳಕ್ಕೆ ಬನ್ನಿ. ಹೌದೇ, ಒಂದೇ ಒಂದು ವಿಡಿಯೋ ಒಂದು 10 ನಿಮಿಷದೊಳಗೆ ಮುಗಿಸ್ಬಿಡ್ತೀನಿ. ಏನು ಕಾರ್ಟೂನ್ ವಿಡಿಯೋ ಒಳಗೆ ವಾಯ್ಸ್ ಕೊಡೋದೈತಿ. ಒಂದೊಳ್ಳೆ ಸ್ಟೋರಿ ಹಾಕಿನಂದ್ರೆ ಎಲ್ಲ ವೀಕ್ಷಕರು ನೋಡ್ತಾರೆ. ನನಗೂ ಒಂದು ಆಸೆ ಐತಿ, ಗುರಿ ಏನೋ ಮುಟ್ಬೇಕು ಅನ್ನೋದೈತಲ್ಲ, ಅಲ್ಲಿ ತಕ ಅಂತೂ ಮುಟ್ತೀನಿ. ಸಪೋರ್ಟ್ ಅಂತೂ ಮಾಡ್ತಾರಂತ ನನಗೆ ಗೊತ್ತಾಗೈತಿ. ಎಂತೆಂಥವ್ರಿಗೆ ಅರ್ಬಿ ಬಿಚ್ಕೊಂಡು ಕುಣಿಯಾರಿ ಸಪೋರ್ಟ್ ಮಾಡೋ ಜನ ಅದಾರ ಈಗ. ಅಂಥದ್ರಾಗ ನನಗೆ ಸಪೋರ್ಟ್ ಮಾಡಂಗಿಲ್ಲ ತಂದ್ರೆ ಮಾಡ್ತಾರೆ. ದಯವಿಟ್ಟು ನನ್ನ ಸೊಸೆಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡುವ, ನಾನಂತೂ ಹೇಳ್ಬಿಟ್ನಿ. ನನ್ನ ಮಾತು ಕೇಳ್ತಾರ ಇಲ್ಲ ಗೊತ್ತಿಲ್ಲ, ನೀನೊಂದ್ಸಲ ಹೇಳು. ಆದರೂ ಸಪೋರ್ಟ್ ಮಾಡ್ತಾರೆ. ಆದ್ರೆ ಮನ್ಯಾಗ ಕೆಲಸ ಮರಿಬೇಡವ. ಇವತ್ತೇನೋ ಪ್ರೇಮ ಯಾಕ್ರಿ ಭಾಳ ಕೆಮ್ಮಕತ್ತೀರಲ್ಲ? ಗುಳಿಗೆ ತೊಗೊಂಡಿಲ್ಲ? ಇವತ್ತು ತೊಗೊಂಡು ಅದ್ರ ಸ್ವಲ್ಪ ದಮ್ ಹರಿದಂಗೆ ಆಯ್ತು. ಇರಲಿ, ಪ್ರೇಮನ್ ಕಡೆ ನೋಡಕ್ಕೆ ಬರಾರ್ದಾರತ್ತ ಅಂದ್ರೆ ನೋಡಕ್ಕೆ ಬರೋಕೇನ ಅವ್ರ ಪ್ರೀತಿನ ಮಾಡ್ಯಾರಲ್ಲ, ಅದನ್ನು ಹುಡುಗನ ಕಡೆ ಅವರು ಬರಾರ್ದಾರ. ಸ್ವಲ್ಪ ಮನೆ ಕಡೆ ಹುಷಾರು ತಂಗಿ, ಎಲ್ಲ ಹಸನ ಕಲ್ಲು ವರ್ಷಿ ಪಕ್ಷಿ ವರ್ಷ ಎಲ್ಲ ಇಟ್ಕೋ. ಸ್ವಲ್ಪ ಸ್ನ್ಯಾಕ್ಸ್ ಏನಾರು ಮಾಡಿ ಇರ್ತೀಯನ್ನ ನಾನು ಬರಲಿ. ಅದೇರಿ ಇಬ್ರು ಕೂಡ್ ಮಾಡೋಣ ಬರ್ರಿ. ಯಾಕಂದ್ರೆ ನಾನು ಮಾಡಿದ ಆ ಕಡೆ ಆಗ್ಬಾರ್ದಲ್ಲ, ಅದಕ್ಕೆ ನೀವು ಮುಂದೆ ನಿಂತ್ಕೊಂಡು ಹೇಳ್ರೆ ನಾ ಮಾಡ್ಕೋತೀನಲ್ಲ. ಆಕಿ ₹1 ಹಾಕಿ ಕೊಡ್ಲಾಕ್ ಬರ್ತೈತಿ. ಚಾಟ ತರ್ಮಸ್ನ್ಯಾಗ ಹಾಕಿರ್ತೀನಿ. ಈ ಸ್ನ್ಯಾಕ್ಸ್ ಮಾಡಕ್ಕೆ ಏನು ಮಾಡಲಿ? ಸ್ನ್ಯಾಕ್ಸ್ ಏನಂದ್ರೆ ನೋಡೋಣ. ಏನು ಮಾಡ್ಲಾಕತ್ತೀರಿ ಇಬ್ರು ನಿಂತ್ಕೊಂಡು? ಏನಿಲ್ಲ, ಮಾತಾಡ್ಕೊತ ನಿಂತಿದ್ದೀವಿ. ನಿಮ್ಗೇನು ಬೇಕಾಗಿತ್ತನೋ? ಅದು ಗಂಡಿನ ಗೆಳೆಯರು ಬೆಳಗದಾರಲ್ಲ, ಹೋಗಿ ರೂಮ್ನಾಗ ಕುತ್ಕೊಂಡು ರೆಡಿ ಆಗೋ ಹೋಗು. ಅಯ್ಯೋ ಅಮ್ಮ, ಏನು ರೆಡಿ ಆಗೋದು ಬಿಡು. ನಾ ಅವ್ನು ಪ್ರೀತಿ ಮಾಡಿದ್ದೀನಿ, ಅವ್ನು ನನ್ನ ಪ್ರೀತಿ ಮಾಡ್ಯಾನ. ನಾ ಹೆಂಗಿದ್ರು ಅವ್ನಿಗೆ ಇಷ್ಟನ. ರೆಡಿ ಆಗ್ಬೇಕತ್ತ ಏನಿಲ್ಲ, ನಾ ಇದೇ ಡ್ರೆಸ್ ಮೇಲೆ ಇರ್ತೀನಿ. ಏನು ಕಬರ್ಗಡಿ ಅನ್ನೋದೇ ನೀನು? ಅವ್ರು ಇಷ್ಟಪಟ್ಟರು, ನೀನು ಇಷ್ಟಪಟ್ಟೇರಿ, ನೀ ಹೆಂಗಿದ್ರು ನಡೀತೈತಿ ಅನ್ನಂಗಿಲ್ಲ. ಅದು ಸಂಸ್ಕಾರ ಅನ್ನೋದು ಐತೆ. ನೀಟ ಸೀರೆ ಇಟ್ಕೊಂಡು ನೀಟಾಗಿ ರೆಡಿ ಆಗ್ಬೇಕು. ನಾವು ಎಲ್ಲಿ ಹೆಂಗೆ ಇರ್ಬೇಕಂತಂದ ನೀನು ಅದಕ್ಕೆ ನೋಡಿ ಕಲಿ. ಅತಿ ಹಂಗೆ ಒಮ್ಮೆ ಹೇಳ್ರೆ ಹೆಂಗೆ ತಿಳಿತೈತ್ರಿ? ನಾ ಸಣ್ಣಕ್ಕೆದಾಳಲ್ಲ, ನೀನು ತಿಳ್ಕೊತಾಳ. ಹೆಂಗದು ಮದುವೆ ಆಗಕತ್ತಾಳಲ್ಲ, ತಿಳ್ಕೊತಾಳು. ಬೇಡ ಬಿಡ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನನಗೂ ಎಲ್ಲ ಗೊತ್ತೈತಿ. ನೀನು ವಹಿಸ್ಕೊಂಡು ಮಾತಾಡ್ಕೊಂಡು ನನ್ನೇನು ಇಂಪ್ರೆಸ್ ಮಾಡೋದು ಬೇಕಾಗಿಲ್ಲ. ನಿಮ್ದು ಎಷ್ಟೈತೋ ಅಷ್ಟು ನೋಡ್ಕೊರಿ. ನೀವು ನನ್ನ ಬಗ್ಗೆ ಒಳ್ಳೇದು ಮಾತಾಡ್ರಿಪಿ. ನೀವು ನನ್ನ ಕಣ್ಣಾಗ ಒಳ್ಳೆ ರೀತಿಯಾಗಿ ಕಾಣ್ತಿರತ್ತೆ ನಂಗೆ ಅನ್ಕೋಬೇಡ್ರಿ. ನೀವು ಆ ಥರ ಭ್ರಮೆ ಅಂತೂ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಆಯ್ತು ಅದು, ನಾ ಫೋನ್ ಮಾಡಿ ಅಲ್ಲಿ ರೂಮ್ನಾಗ ಇಟ್ಟು ಬರ್ತೀನಿ ರೀ. ಏನು ಮಾಡೋದು? ಸ್ನ್ಯಾಕ್ಸ್ ಅಂತಂದು ವಿಚಾರ ಮಾಡೋಣ. ಏನು ಕಬರ್ಗಡಿ ಏನದೇ ನೀನು? ನಿನ್ನ ಮನೆ ಹೇಳಿಲ್ಲ? ನಿಮ್ಮ ಅದಕ್ಕೆ ಮುಂಗೆ ಕೂಡ ಚಲೋ ತಂಗೆ ಇರುವತ್ತಂದು ನೋಡಮ್ಮ. ನಿನ್ನ ಕೂಡ ಒಬ್ಬಕ್ಕೆ ಕೂಡ ಚಲೋ ಇದ್ದರೆ ಸಾಕು ನನಗೆ. ಯಾರು ಇನ್ನೊಬ್ರು ಕೂಡ ಚಲೋ ತಂಗಿದ್ದು ಅವ್ರಿಗೆ ಬಗ್ಗೆ ತಿಳ್ಬೇಕು ಅನ್ನೋದು ನಂಗೆ ಇಷ್ಟ ಇಲ್ಲ. ನೋಡು, ನನ್ಗೆ ಅದಕ್ಕಮ್ಮ ಅಂದರೆ ಇಷ್ಟ ಒಂಚೂರು ಇಷ್ಟ ಆಗಂಗಿಲ್ಲ. ಹೇಳ್ತೀನಿ ಕೇಳ್ರಿ. ಯಾಕೆ ಇಷ್ಟ ಆಗಬೇಕು ಅಂತ ಇಲ್ಲ. ಈಗ ಒಂದು ಮಾತು ಹೇಳಮ್ಮ, ನೀನು ಇಷ್ಟು ದಿನ ಇಷ್ಟಪಡ್ತಿರ್ಲಿಲ್ಲ, ಈಗ ಸಡನ್ನಾಗಿ ನೀನು ಇಷ್ಟಪಟ್ಟು ಅನ್ಬೇಕು ನನಗೂ ಇಷ್ಟ ಆಗ್ಬೇಕಂತಾನೆ ಇಲ್ಲ. ಅವ್ರು ನನಗೆ ಇಷ್ಟ ಆಗುವಂಥ ಒಂದು ವಿಷಯ ಆದರೂ ನಡ್ಕೊಂಡಾಗ
ಏನು ಹುಡುಗಿದೇವ ನೀ ಹೇಳಿದ್ ಮತ್ತೆ ಹೇಳಂಗಿಲ್ಲ ನಿಮ್ಗೆ ಹೆಂಗೆ ತಿಂತೈತೆ ಮಾಡ್ರಿ ಮುಂದೆ ಅನ್ಭವಿಸೋದು ನೀವು ಯಾಕೋ ಭಾಳ ದಿವ್ಸತ್ತಲ್ಲ ಅಭಿಷೇಕ್ ಫೋನ ಮಾಡಿಲ್ಲ ನಾರೇ ಮಾಡ್ತೀನಿ ಏನು ಸುದ್ದಿನೇ ಇಲ್ಲಪ್ಪ ನೀನು ಮಣ್ಣು ಹಚ್ಚಿದ ವಾಪಸ್ ಹಚ್ಚೇ ಇಲ್ಲ ಅಲ್ಲಿ ಹೋಗಿ ನೀನು ಮರ್ತೆ ಏನು